ಬಿಡದಿಯ ಟೌನ್ಶಿಪ್ ವಿರೋಧ ಮಾಡಿ ಪಾದಯಾತ್ರೆಗೆ ಮುಂದಾಗಿದೆ ಬಿಜೆಪಿ ಮತ್ತು ಜೆಡಿಎಸ್. ಆದರೆ ಪ್ರತ್ಯೇಕ ಪಾದಯಾತ್ರೆ ಇದಾಗಿರಲಿದೆ. ಬಿಡದಿಯ ಟೌನ್ಶಿಪ್ ಯೋಜನೆ ವಿರೋಧ ಮಾಡಿ ಪಾದಯಾತ್ರೆಯನ್ನು ನಡೆಸೋಕೆ ಮುಂದಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು. ಆದರೆ ಪ್ರತ್ಯೇಕವಾಗಿ ಪಾದಯಾತ್ರೆ ಮಾಡೋಕೆ ನಿರ್ಧಾರವನ್ನ ತೆಗೆದುಕೊಂಡಿದೆಯಂತೆ. ಈ ಕುರಿತಂತೆ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಮೊದಲ ದಿನದಂದು ಹೋರಾಟವನ್ನು ಮಾಡುತ್ತೆ. ಮೊದಲ ದಿನದಿಂದಲೂ ಕೂಡ ಹೋರಾಟವನ್ನು ಮಾಡ್ತಾ ಇದೆ. ನಿನ್ನೆ ಬಿಜೆಪಿ ಕೂಡ ಪ್ರತಿಭಟನೆಯನ್ನ ಮಾಡಿತ್ತು. ಪಾದಯಾತ್ರೆ ಮಾಡ್ತೀವಿ, ಪಾದಯಾತ್ರೆ ಮಾಡೋದಾಗಿ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಆದರೆ ಮುಂದೆ ಎರಡೂ ಪಕ್ಷದ ನಾಯಕರು ಮಾತನಾಡಬಹುದು. ಈ ಬಗ್ಗೆ ಕೂತು ಮಾತುಕತೆಯನ್ನ ಕೂಡ ನಡೆಸಬಹುದು. ಡಿಕೆಶಿ ಮಾತು ರಿಯಲ್ ಎಸ್ಟೇಟ್ ರೀತಿಯೇ ಇದೆ ಅಂತ ಬೆಂಗಳೂರಲ್ಲಿ ಸಿಎಂ ವಿರುದ್ಧ ಸುರೇಶ್ ಬಾಬು ಕಿಡಿಕಾರಿದ್ದಾರೆ. ದಿಂದನೇ ಜನತಾದಳ ಇದಕ್ಕೆ ಹೋರಾಟ ಮಾಡ್ಕೊಂಡ್ ಬರ್ತಿರ್ತಕ್ಕಂಥದ್ದನ್ನ ನೀವು ನೋಡಿದಿರಿ. ಬಟ್ ಯಡಿಯೂರಪ್ಪನವ್ರ ಮನಸ್ಥಿತಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತು. ರಾಜ್ಯದ ಜನತೆಗೆ ಅವರು ರೈತರ ಪರವಾಗಿ ಯಾವಾಗಲೂ ಕೂಡ ಬರ್ತಿದ್ದಂಥವ್ರು. ಅವರು ಮನೇಲಿ ಕೂತ್ಕೊಳ್ಳೋಕ್ಕಾಗಿಲ್ಲ. ಅವರು ನಮ್ಮ ಪಕ್ಷನೂ ಕೂಡ ನಾವು ಇವ್ರ ಜೊತೆ ಬೇದಿಗಿಳಿಯೋಣ ಅನ್ನೋ ಮನಸ್ಥಿತಿಲಿ ನಿನ್ನೆ ಅಲ್ಲಿ ನಡೆದಂಥ ಪ್ರಸಂಗದಲ್ಲಿ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷದ ವರಿಷ್ಠರು ಕೂತ್ಕೊಂಡು ಅವ್ರು ಚರ್ಚೆ ಮಾಡ್ಬೋದು. ನಮ್ದೇನಾಗಿತ್ತು, ನೀವೇ ಕಳೆದ ಕೆಲವು ದಿನಗಳಿಂದ ನೋಡಿದಿರಿ, ದೇವೇಗೌಡರು ಕೂಡ ಇದ್ರ ಬಗ್ಗೆ ಮಾತಾಡೋ ಪರಿಸ್ಥಿತಿಗೆ ಬಂದರು. ಅಂದರೆ ಎಲ್ಲಿ ಇವರು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷ ಹೇಳಿದ ರೀತಿಯಲ್ಲಿ ಈ ಸರ್ಕಾರಕ್ಕೆ ಕಣ್ಣು ಕಿವಿ ಎರಡೂ ಇಲ್ಲ, ಹಾಗಾಗಿ ಇದನ್ನು ಯಾವುದೂ ಕೂಡ ಗಣನೆಗೆ ಹಾಕೋತಿಲ್ಲ, ರಿಯಲ್ ಎಸ್ಟೇಟಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಸವಾಗಿ ದೇವೇಗೌಡರು ರೈತರ ಪರವಾಗಿ ನಾನು ಕೂಡ ಇಳಿಬೇಕಾದಂಥ ಪ್ರಸಂಗ ಬರ್ಬೋದು, ನಾನು ಕೂಡ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಕೂತ್ಕೋಬೋದು ಅಂತಕ್ಕಂಥದ್ದನ್ನ ಘೋಷಣೆಯನ್ನು ಮಾಡಿದ್ದಾರೆ. ಪಾದಯಾತ್ರೆ ಬಗ್ಗೆ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಜೆಡಿಎಸ್ ನಾಯಕರ ಜೊತೆಗೆ ನಾವು ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಡದಿಯ ಟೌನ್ಶಿಪ್ ವಿರುದ್ಧ ಒಟ್ಟಾಗಿ ಹೋರಾಟವನ್ನು ಮಾಡ್ತೇವೆ. ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಹೋರಾಟವನ್ನು ಮಾಡುತ್ತೆ. ನಿನ್ನೆ ಜೆಡಿಎಸ್ ನಾಯಕರಿಗೆ ಕರೆಯನ್ನು ಮಾಡಿದ್ರು. ವಿಜೇಂದ್ರ ಅವರು ಅವರಿಗೆ ಕರೆ ಮಾಡಿ ಈ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಜೆಡಿಎಸ್ ನಾಯಕರು ಸಂಪರ್ಕಕ್ಕೆ ಸಿಕ್ಕಿಲ್ಲ. ಒಂದೇ ಪಾದಯಾತ್ರೆ ಮಾಡುವ ಬಗ್ಗೆ ಚರ್ಚೆಯನ್ನು ಮಾಡುತ್ತೇವೆ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ವಿವಾದ ಇಲ್ಲ ಅಂತ ಬೆಂಗಳೂರಲ್ಲಿ ಬಿಜೆಪಿ ನಾಯಕ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತೀರ್ಮಾನ ಮಾಡಿಲ್ಲ. ನಾವು ಅಧ್ಯಕ್ಷರು ಮತ್ತು ಪ್ರತಿಪಕ್ಷ ನಾಯಕರು ಅವ್ರ ಹತ್ರ ಮಾತಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಯಾವುದೇ ಹೋರಾಟದ ಬಗ್ಗೆ ನಮ್ದು ಯಾವುದೇ ಎರಡು ಧ್ವನಿ ಇಲ್ಲ, ಒಂದೇ ಧ್ವನಿ ನಮ್ದು NDAದು, JDS ಮತ್ತು ಬಿಜೆಪಿದು ಆ ಯೋಜನೆಯನ್ನ ಕೈ ಬಿಡಬೇಕು. ಪಾದಯಾತ್ರೆ ಒಂದೇ ಬಗ್ಗೆ ನಮ್ದು ಪಾದಯಾತ್ರೆ ಒಂದೇ, ಅದ್ರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಮಾಡ್ತೀವಿ ಅಷ್ಟೇ. ಏನು ಗೊಂದಲ ಇಲ್ವಲ್ಲ. ಹೇಳ್ತೀನಿ, ಗೊಂದಲ ಏನಿದೆ? ಇಬ್ರು ಪಾದಯಾತ್ರೆ ಅವರು ಅನೌನ್ಸ್ಮೆಂಟ್ ಮಾಡಿದಾರೆ, ನಾವು ಅನೌನ್ಸ್ಮೆಂಟ್ ಮಾಡಿದೀವಿ. ಡೇಟ್ ನಿನ್ನೆ ತಕ್ಷಣ ನಮ್ಮ ಅಧ್ಯಕ್ಷರು ಫೋನ್ ಮಾಡಿದ್ದಾರೆ, ಸಿಕ್ಕಿಲ್ಲ. ಪಾದಯಾತ್ರೆ ಅಂತ ಅನೌನ್ಸ್ಮೆಂಟ್ ಮಾಡೋದು ಬೇಡ, ಡೇಟ್ ಅನ್ನ ಅನೌನ್ಸ್ಮೆಂಟ್ ಆಮೇಲೆ ಮಾತಾಡ್ಬಿಟ್ಟು ಮಾಡೋಣ ಅಂತ ಹೇಳಿದ್ರು. ಮಾತಾಡಿ ನಾವು ಕ್ಲಾರಿಫಿಕೇಶನ್ ಮಾಡ್ತೀವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.